ಇವತ್ತಿನ ಲಾಗಲ್ಲಂತೂ ಫುಲ್ಲು ಕಾಟ್ಲೆ ಅಂದ್ಕೊಳ್ಳಿ. ಯಾಕೆ ಅಂತೀರ? ವೈರಿಂಗ್ ಮಾಡ್ತಾರದು ಕೆಣಕಿದ್ರೆ ನಾಯಿಗೆ ಮುಗಿತಾರೆ. ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ. ಆದರೂ ಕೆಣಕ್ತೀನಿ, ಆದರೂ ರೇಗಿಸ್ತೀನಿ. ಇವತ್ತಿನ ವೀಡಿಯೋದಲ್ಲಂತೂ ಹುಲಿನ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೋಡೇ ಬೇಡ, ಹುಲಿ ಐತೆ ನಿಮಗೆ. ಕೊರೋನಾ ಕಾಟ ಬರ್ತೀರಾ? ಬನ್ನಿ ಹೋಗೋದ. ಹುಲಿ ಇಲ್ಲೇ ಇದೆ. ಹುಲಿಗೆ ಒಂದು ಸರಿ ಕಾಟ ಕೊಟ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ, ಆಯಿತಾ? ನೀವು ಅಲ್ಲಿದೆ ಹೊರಗಡೆ. ಓಡಿದ್ರೆ ಬಿಟ್ಬಿಡ್ತೀವ? ಎಲ್ಲಿ ಓಡ್ತೀರಾ? ಎಲ್ಲಿ ಹೋದ್ರೂ ಬಿಡಲ್ಲ. ಸಿಗಾಕೊಂಡ್ರಿ ಬಿಡಿ, ಸಿಗಾಕಳದೆ ಎಲ್ಲೋಯ್ತೀರಾ? ಸಿಗಾಕೊಂಡೈತೆ, ವಿಡಿಯೋ ಮಾಡ್ಕೊಂಡೆ ನಾನು. ಹಾಗೆ ಮೈಸೂರಿಂದ ನಮ್ಮ ತೋಟಕ್ಕೆ ಬಂದೆ. ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ತೋಟ ಇದೆ. ಸೊ ನಮ್ಮ ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ನಾನು ಮೈಸೂರಲ್ಲಿ, ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಇಲ್ಲ ರೂಮಲ್ಲಿ, ಅದರಿಂದ ನಾನು ನಮ್ಮ ಅಣ್ಣನ ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನು ತೋಟಕ್ಕೆ ತೊಗೊಂಬಂದೆ ನಮ್ಮ ಅಮ್ಮಂಗೆ ಕೊಡೋಕ್ಕೆ. ಹಾಗೆ ನಾನು ಬಂದು ಪಕ್ಕದ ತೋಟಕ್ಕೆ ಹೋಗ್ತಾ ಇದ್ದೀನಿ. ವಾಕ್ ಮಾಡಿಕೊಂಡು ಒಂಚೂರು ಸೆಟ್ಲ್ ಕಾಪಾಡ್ಕೊಂಡು ಬರೋಣ. ಮಕ್ಕಳಿದ್ದಾರೆ, ಆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬಂದ್ರೆ ಸ್ವಲ್ಪ ಖುಷಿ ಆಗುತ್ತೆ, ಅವರು ಖುಷಿ ಆಗ್ತಾರೆ. ತೋರಿಸ್ತೀನಿ ಯಾವ ರೀತಿ ಕೂಗಾಡ್ತಾರೆ ಅಂತ. ಯಾಕೆಂದ್ರೆ ಅವ್ರಿಗೂ ನನ್ನ ಕಂಡ್ರೆ ಸ್ವಲ್ಪ ಇಷ್ಟ, ಸ್ವಲ್ಪ ಅಲ್ಲ ತುಂಬ ಜಾಸ್ತಿನೇ ಇಷ್ಟ. ಅದರಿಂದ ಈಗ ಹೋಗ್ತಾ ಇದ್ದೀನಿ. ಹಾಗೆ ಈಗ ನಿಮ್ಗೆ ಇನ್ನೊಂದು ವಿಚಾರ ತೋರಿಸ್ತೀನಿ ನೋಡಿ. ಈಗ ನೀವು ಅಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ತೋಟ ಮನೆ. ಆ ಮನೆ ಹತ್ರ ಈಗ ಸ್ವಲ್ಪ ದಿನಗಳ ಹಿಂದೆ, ಒಂದು 15 ದಿನದಿಂದ ನಮ್ಮ ತಂದೆ ಚಿರತೆ ನೋಡ್ಬಿಟ್ಟು ತುಂಬಾನೇ ಹೆದರ್ಕೊಂಡಿದ್ರು. ಸೊ ಚಿರತೆ ನೋಡಿ ಹೆದರ್ಕೊಂಡು ತುಂಬಾ ದೊಡ್ಡದಿತ್ತಂತೆ ಚಿರತೆ. ಕೂಕು ಲಪ್ಪರ್ ಮನೆಗೆ ಬಂದಿರ, ಆಟ ಆಡ್ತಾ ಇದ್ಯಾ ಇಲ್ಲಿ? ಬಾ ನೋಡುವ, ನೀನೇ ಸಾಕಂಡೆ ಸಾಕು. ಅದ ಕೂಡ ಹಾಕ್ಬೇಕದನ್ನ ನೀನು, ಇಲ್ಲ ಚಿರತೆ ಎತ್ಕೋಯ್ತು. ಹಾಗೆ ಪಕ್ಕದ ತೋಟಕ್ಕೆ ಬಂದು ವಾಕ್ ಮಾಡ್ತಾ ಇದೀವಿ. ಅವ್ರು ಕೆಳಗಡೆ ಇದಾರಂತೆ, ಸೊ ಕೆಳಗಡೆ ಹೋಗಿ ಕರ್ಕೊಬರೋಣ ಅವ್ರನ್ನ. ಹೇಳ ಅವನೊಳ್ಳಿ ಹಾಯ್ ಹೇಳ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನನ್ನ ತಮ್ಮನ ಹೇಳ್ತಾ ಇದ್ದಾನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಅವ್ನು ಹೇಳದ್ಮೇಲೆ ಆದ್ರೂ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಯಾಕಂದ್ರೆ ಬಡವ್ರ ಐಕ್ಳು ಬೆಳಿಲಿ. ಬಡವ್ರ ಐಕ್ಳು ಅಂತ ಹೇಳಕ್ ಹೋಗಲ್ಲ, ನಮ್ಮ ತಂದೆ ಫಾರ್ಮರ್ ಆಗಿರೋದ್ರಿಂದ ರೈತರ ಮಕ್ಕಳು ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕದ್ರಿಂದ ತೋಟದಲ್ಲೇ ಬೆಳೆದಿರೋದ್ರಿಂದ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೂ ಗೊತ್ತಿರುತ್ತೆ. ಅದರಿಂದಾಗಿ ನಾವು ಕೂಡ ಒಂದಷ್ಟು ಬೆಳೆಯೋರ್ನ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ತುಂಬ ಜನ ಹೇಳ್ಬೋದು ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಎಲ್ಲ ಹೇಳ್ತಾರೆ, ಮಾಡಬಾರ್ದು ಯೂಟ್ಯೂಬ್ ಎಲ್ಲ ಅಂತ ಹೇಳ್ತಾರೆ. ಆದರೆ ತಪ್ಪೇನಿದೆ, ಯೂಟ್ಯೂಬ್ ಮಾಡೋದ್ರಿಂದ ತಪ್ಪೇನೂ ಇಲ್ಲ. ಯಾಕಂದರೆ ನಮ್ಮ ಖುಷಿಗೆ ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ. ಸೊ ನಿಮಗೆ ಅದು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು, ಏನು ಮಾಡ್ತೀರಾ ಅನ್ನೋದನ್ನು ನೀವೇ ಯೋಚನೆ ಮಾಡಬೇಕು. ಈ ತೋಟ ನೋಡಿ, ಇದು ಈ ಕಡೆನೂ ಅಡಿಕೆ, ಈ ಕಡೆನೂ ಅಡಿಕೆ. ಸೊ ಸುತ್ತ ಅಡಿಕೆ ಇದೆ, ಮಧ್ಯ ರೋಡ್ ಇದೆ, ಉದ್ದಕ್ಕೊಂದು ರೋಡ್ ನೋಡಿ, ತೋರಿಸ್ತೀನಿ ನೋಡಿ. ಹಾಗೆ ವ್ಯೂ ಎರಡೂ ಚೆನ್ನಾಗಿದೆ, ವ್ಯೂ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನೋಡ್ತಾ ಇರ್ಬೋದು ಆಕಾಶ ಫುಲ್ಲು ಬ್ಲೂ ಆಗಿದೆ, ಹಾಗೆ ಗ್ಲೋ ಆಗು ಕಾಣಿಸ್ತಾ ಇದೆ. ಈಗ ನೋಡಿ, ಈಗ ಇದು ಯಾರ್ದಲ್ಲ ತೋಟ? ಅಪ್ಪಂದಂತೆ. ನಿಮ್ಮ ಅಪ್ಪಂದೇನೋ ತೋಟ? ಕರೆಕ್ಟಾಗಿ ಹೇಳು, ಯಾರ್ದು ತೋಟ ಅದು? ಹಂಗೆ ಹೇಳ್ಬೇಕು. ಇವ್ರು ಇಲ್ಲ ಅಂದ್ರೆ ನಾವಿರೋ ಗಂಟೆ ನಮ್ದು ತೋಟ ಆಗ್ಬೇಕು ನೀನು. ಹಾಗೆ ಇಲ್ಲಿರೋರೆಲ್ಲ ಬಂದು ಅಕ್ಕಪಕ್ಕ ದೂರದಿಂದ. ಎಲ್ಲಿಂದ ಬಂದಿರೋದು ನೀನು? ಎಲ್ಲಿ ಇರೋದದು?
ನಂಜನಗೂಡು ಸೈಡು. ಸೊ ಅಷ್ಟು ದೂರದಿಂದ ಗುಂಡ್ಲುಪೇಟೆ, ಮಾದೇಶ್ವರನ ಬೆಟ್ಟ ಆ ಥರ ತುಂಬ ಸೈಡಿಂದ ಬಂದು ಇಲ್ಲಿ ಕೆಲಸನ ಮಾಡ್ತಾ ಇರೋವಂಥದ್ದು. ಯಾಕಂದ್ರೆ ಅವ್ರದ್ದು ಒಂದು ಜೀವನ ಸಾಗ್ಲೇಬೇಕಲ್ಲ, ಜೀವನ ಅನ್ನೋದು ತುಂಬಾನೇ ಕಷ್ಟ ಇದೆ. ಸೊ ಅದರಿಂದಾಗಿ ಅವರು ಜೀವನ ಒಂದು ಬದುಕು ಕಟ್ಕೊಳ್ಳಿಕ್ಕೋಸ್ಕರ ಅಲ್ಲಿಂದ ಬಂದು ಇಲ್ಲಿ ವ್ಯವಸಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ತೋಟ ಎಲ್ಲ ನೋಡ್ಕೊಳ್ಳೋದು ಅವರೇನೆ. ಸೊ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಈಗ ಯಾವ ರೀತಿ ಈ ಒಂದು ತೋಟದಲ್ಲಿ ಬಾಳೆ ಬಿಟ್ಟಿರುವಂಥದ್ದು ನೋಡಿ, ಪಚ್ಚಬಾಳೆ ಯಾವ ರೀತಿ ಬಿಟ್ಟಿದ. ಇದು ಬಂದು ಪಚ್ಚಬಾಳೆ. ಸೊ ನೋಡಿ ಇದೇನಿದೆ, ಇದು ತೋಟಕ್ಕೆ ಎಂಟ್ರಿ ಆಗುವಂತ ಮೈನ್ ರೋಡು. ಆ ರೋಡ್ ಪಕ್ಕದಲ್ಲೇ ಖಾಲಿ ಜಾಗ ಇರೋದ್ರಿಂದ ಆ ಖಾಲಿ ಜಾಗದಲ್ಲಿ ಪಚ್ಚಬಾಳೆ ಹಣ್ಣ ಬೆಳೆದಿರೋಂಥದ್ದು ನೋಡಿ. ಏನು ಅದ್ಭುತವಾಗಿ ಬಂದಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಬಾಳೆ ನೋಡಿ, ಇನ್ನೊಂದು ಗೊನೆನು ಮುತ್ತು ರೈತರಿಗೆ ಇದೆ ಚಿನ್ನ ಅಂತಾನೆ ಹೇಳ್ಬೋದು. ನೋಡಿ ಬಾಳೆ ಗಿಡ ಬಾಗ್ತಾ ಇರೋದ್ರಿಂದ ಸಪೋರ್ಟ್ ಆಗಿ ನಿಲ್ಸಿದ್ದಾರೆ. ಇವನೇ ನಮ್ಮ ಮನೆವಳಿ. ಅವನ್ ಸ್ಮೈಲ್ ನೋಡಿ, ಸ್ಮೈಲ್ ಹೆಂಗಿದೆ. ಓಹೋ, ಅವನ್ಗೆ ಖುಷಿ. ಕುಕು ಬಾಯ್ಲಿ, ಕುಕು. ಇದು ಬಂದು ನಮ್ಮ ಓನರ್ ಮೊಮ್ಮಗ ತಂದು ಕೊಟ್ಟಂತ ನಾಯಿ. ಇದು ಬಂದು ಹಾಸನಿಂದ ಇಲ್ಲಿ ಬಂದು ಬದುಕ್ತಾ ಇರುವಂತದ್ದು. ಇಲ್ಲಿ ನೋಡಿ, ಇಲ್ಲಿ ಇವರು ಕೂಡ ಹೇಳದ್ನಲ್ಲ ಆಗ್ಲೇ, ಮಾದೇಶ್ವರ ಬೆಟ್ಟ ಸೈಡ್ ಅವರು. ಅಲ್ಲಿಂದ ಇಲ್ಲಿ ಬಂದು ತೋಟದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಇವರು. ಸಾಂಗ್ ಆಡ್ದವ್ರು. ನಮ್ಮೂರಿನ ಏಕೈಕ ರಿಚ್ ಪರ್ಸನ್ ಅಂದ್ರೆ ಇವರೇ, ನೋಡ್ಕೊಳ್ಳಿ. ಯೂಟ್ಯೂಬ್ಗೆ ಹಾಕ್ತಾ ಇದೀನಿ ನಿಮ್ನ. ನಿಜ ನೋಡಿ, ಸೋಂಬೇರಿ ಬಿದ್ದೈತೀನಿ ಅಂತ ಹಸು ತಗೊಂಡು ಸಾಕ್ತಾ ಇರೋದು ಇವರು. ನಿಜ. ಆಮೇಲೆ ಅಲ್ಲಿ ಯಾರು ಯಾವಾಗ? ಭಾನುವಾರ ಇಲ್ಲೇ ಇರ್ತೀನಿ, ಸೋಮವಾರ ಇರಲ್ಲ. ಸೋಮವಾರ ಡ್ಯೂಟಿಗೆ ಹೋದ್ರೆ ಎಲ್ಲಿ ಸಿಗ್ತೀನಿ. ಸೋಮವಾರನೇ ಭಾನುವಾರನೇ ಮಾಡ್ಬಿಡಿ ಪಾಯಸ ಮಾಡಿ. ಸೋಮವಾರ ಕೇಸರಿ ಬಾತ್ ಉಪ್ಪಿಟ್ಟು ಮಾಡ್ಕೊಳ್ಳಿ ನೀವು. ನೋಡಿ ಒಳ್ಳೆ ನಮ್ಮ ಕಾಡು ಮುಂಚೆ ನಿನ್ಗ ಮಾಡಕ್ಕೆ ಆಗ್ಸಿಲ್ಲ, ಏನ್ ಮಾಡ್ದೆ? ಗುರಾಯಿಸ್ತಾಳೆ. ಕೆಲಸ ಮಾಡು ಅಂದರೆ ಗುರಾಯಿಸ್ಕೊಂಡು ಆಟಾಡ್ತಾರೆ. ಹೋಗೋ ಅಲ್ಲಿ ಬಟ್ಟೆ ತಂದಿಟ್ಟಿನಿ, ಹೋಗೋ. ಹಾಂ, ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಬಂದು ಹರಟೆ ಹೊಡಿತಾವೆ. ಯಾರು ಕಾಯಿ ಹಿಡ್ದಿದ್ದು? ನೀನು ಕಾಯಿ ಹಿಡ್ದಿಯ? ಡ್ಯಾನ್ಸ್ ಮಾಡ್ತಿದ್ದೆ, ನಾನು ಮದುವೆ ಮಾಡ್ಕೊಂಡು ಆಡು ಅಂದ್ರೆ ಓವರಾಗಿ ಆಡ್ತಾರೆ ಕಳ್ಳ ಮಕ್ಕಳು. ಬನ್ನಿ ಎಲ್ಲ ಒಂದು ಫೋಟೋ ತಗೊಳ್ಳೋದು. ಚಾಡ್ತಾರೆ. ಇವನ್ ನೋಡಿ, ಹಳಿ ಕುಂಚೆ ಇದ್ದಂಗೆ. ಇವಳು ನೋಡಿ, ಮೂಗ್ ಮಾತ್ರ ಊರಾಗ ಐತೆ. ಡ್ಯಾನ್ಸ್ ಮಾಡಿ ಮತ್ತೆ ಫೋಟೋ ತೆಗಿ.
ಏನಂತ ಹೇಳ್ತೀಯ? ನಮ್ಮ ಅಪ್ಪನ ಫೋನ್ ಬರ್ತಿ ಅದು ಇಟ್ಬಿಟ್ಟಿದೆ. ಹ್ಮ್ ಆಮೇಲೆ ಅಪ್ಪ ನೋಡ್ಕೊಳ್ಳೋದು ವಿಡಿಯೋ ಆಗೋಯ್ತು ಬಿಡು, ಎಲ್ಲ ಓದ್ಕತ್ಯಾ ನೋಡಿ ನೋಡಿ ಇಲ್ಲಿ ಅವನ್ಗೆ ಖುಷಿ. ಸನ್ಸೆಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಸಕ್ಕದಾಗ ಕಾಣಿಸ್ತಾ ಇದೆ ಆರೆಂಜ್ ಆಗಿ. ಹಾಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಸ್ವಾಮಿ. ಸೊ ಈಗ ಅಲ್ಲಿಗೆ ಹೋಗ್ಬೇಕು. ಈಗ ಅವನೇ ಬರ್ತಾನೆ. ಒಂದು ಫಂಕ್ಷನ್ ಇದೆ, ಒಂದು ಸ್ಕೂಲ್ ಡೇ ಅಂತಾರಲ್ಲ ಅದಿದೆ ಇವತ್ತು ಪಕ್ಕದ ತೊಟ್ಟು. ಅಂದ್ರೆ ಈಗ ಬರಕ್ಕೆ ಹೇಳಿದ್ದೀನಿ. ಅವ್ನು ಬಂದ್ಮೇಲೆ ಹಾಲ್ನಳ್ಳಿಗೆ ಹೋಗಿ ಒಂದು ಸ್ಕೂಲ್ ಡೇ ಮುಗಿಸ್ಕೊಂಡು ಬರಬೇಕು. ಇಷ್ಟೊತ್ತಲ್ಲಿ ಏನು ಸಮಸ್ಯೆ ಇಲ್ಲ. ಇಲ್ಲಿ ಸ್ವಲ್ಪ ಕತ್ಲೆ ಆಯಿತು ಅಂದರೆ ಸ್ವಲ್ಪ ಕಷ್ಟನೇ ಓಡಾಡಲಿಕ್ಕೆ. ಯಾಕಂತಂದರೆ ಇದು ಮೈನ್ ರೋಡಿಂದ ತುಂಬಾನೇ ದೂರ ಇದೆ. ಈಗ ಏನು ನೋಡಿದ್ರಿ ಆ ಮನೆ, ಅದು ಒಂದೇ ಮನೆ ಇರೋದು ಈ ಅದು ಒಂದು ಕೆರೆ ಪಕ್ಕದಲ್ಲಿದೆ. ಹಾಗೆ ಪ್ರಾಣಿಗಳು ಕೂಡ ತುಂಬಾನೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಬೇಕಾದ್ರೆ ಕೇಳಿ ಹೊನವಳಿನ. ಹೊನವಳಿ ನಿಮ್ಮ ತೋಟಕ್ಕೆ ಚಿರತೆ ಬಂದಿತ್ತಾ? ಯಾವಾಗ ಬಂದಿತ್ತು? ನೆನ್ನೆ ಬಂದಿತ್ತು. ನೀನ್ ಎತ್ಕೊಂಡೆ ಹೋಗಿಲ್ಲ ಮತ್ತೆ? ನೋಡಿ ಎಲ್ಲ ಇದೆ ಹೆಜ್ಜೆ ಗುರುತು. ಹೌದಾ? ನೋಡ್ಕೊಬರದ ಎಲ್ಲಿ ಹೇಳಿ? ಈಗ ನಿಮ್ಮ ಮನೆ ಹತ್ರನೇ? ಎಲ್ಲಿ? ನಿಮ್ಮ ಅಪ್ಪನೇ? ನಿಮ್ಮ ಅಪ್ಪ ಓಡಾಡಿರೋದಲ್ಲ ತೋಟ ಒಳಗಡೆ ಅಂತೆ. ಸೊ ನೋಡ್ಕೊಬರೋಣ ಮನೆ. ಗುರ್ತಿತ್ತಂತೆ, ಆದ್ರೆ ಸ್ಮಾಲ್ ಮಿಸ್ಟೇಕ್ ಇಂದ ಹಾಳಾಗಿದೆ. ಏನಂತಂದ್ರೆ ತೋಟಕ್ಕೆ ನೀರಾಯಿಸ್ಬೇಕಾದ್ರೆ ಅದು ಅಳಿಸೋಗಿದೆ. ಅದರ ಹೆಜ್ಜೆ ಗುರ್ತಿದ್ದು ಅಂದ್ರೆ ತುಂಬಾನೇ ದೊಡ್ಡದು, ಚಿಕ್ಕದೇನಲ್ಲ. ಯಾಕಂದ್ರೆ ನಮ್ಮ ತಂದೆ ಹೇಳ್ತಾ ಇರೋ ಲೆಕ್ಕದಲ್ಲಿ ತುಂಬಾನೇ ದೊಡ್ಡ ಚಿರತೆ ಅದು. ಫಾರೆಸ್ಟ್ ಅವ್ರಿಗೆಲ್ಲ ಹೇಳಿದ್ದಾರೆ, ಆದ್ರೆ ಅವರು ಬೋನ್ ಹಾಕ್ತೀನಿ ಅಂತ ಹೇಳಿ ಏನೋ ರೆಸ್ಪಾನ್ಸ್ ಇಲ್ಲ. ನೋಡೋಣ ಮುಂದೆ ಏನಾದ್ರು ಮಾಡ್ತಾರ ಅನ್ನೋದನ್ನ ನೋಡ್ಬೇಕು, ಕಾದ್ ನೋಡ್ಬೇಕು. ಏನಂತ್ಯ ಹೊರಮಳಿ? ಇವನ್ ಹೆಸರು ಕೇಳಿದ್ರೆ ಶಾಕ್ ಆಗ್ಬಿಡ್ತೀರ. ನೀನ್ ಒರಿಜಿನಲ್ ಹೆಸರು ಏನು? ಸಿದ್ಧಾರ್ಥ್. ಅಷ್ಟ್ ಬ್ಯೂಟಿಫುಲ್ ಹೆಸರು ಇಟ್ಕೊಂಡು ಈ ಸರೌಂಡಿಂಗ್ ಅಲ್ಲಿ ಇರೋರೆಲ್ಲ ಕರೆಯೋದು ಏನಂತ? ಹೊನವಳಿ. ಯಾಕಂತಂದ್ರೆ ಅಷ್ಟೇ ತುಂಟ, ಅಷ್ಟೇ ಮಾತುಕಾರ, ಅಷ್ಟೇ ತರ್ಲೆ ಅಂತಾನೆ ಹೇಳಲಿಕ್ಕೆ ಹೇಳ್ಬಹುದು. ಅದೇನು ಹೇಳಲಿಕ್ಕಾಗುತ್ತೆ ಅನ್ನೋದೇನು ಹೇಳ್ಬಹುದು. ಅಷ್ಟೇ ತರ್ಲೆ. ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಕೂರಲ್ಲ. ಸ್ಕೂಲ್ಗಂತೂ ಒಯ್ತಾನೆ. ಅಮಾವಾಸ್ಯೆ ಹುಣ್ಮೆಗೆ ಒಯ್ತಾನೆ. ಸ್ಕೂಲ್ ಕಡೆಯಿಂದ ಉಗಿಸ್ಕೊಂಡು ಬರ್ತಾನೆ. ಡೈಲಿ ಹೋಯ್ತಾನಂತೆ. 20 ಗಂಟೆ ಮಗಿ ಕಲ್ತವನಂತೆ. ನಮ್ಗೆ 20 ಇರ್ಲಿ, 10ನೇ ಮಗಿನೂ ಬರಲ್ಲ. ಬರುತ್ತೆ. ನಾನು ಗಣಿತದಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದೀನಿ. ಯಾಕೆ ಹೇಳಿ? ನಾಯಿಗಡೆ ಮುಡಿಗಳ ಅಮ್ಮ ನನ್ಗೆ ಆ 10th ಹೈಸ್ಕೂಲಲ್ಲಿ ಮಾತ್ರ ನನ್ ಸುತ್ತಮುತ್ತ ಇರೋರ್ಗಿಂತ ಹೆಚ್ಚಾಗಿ ನನ್ನನ್ನ ಕಾಲ್ ಹತ್ರ ಕೂರಿಸ್ಕೊಂಡು ನಮ್ಗೆ ಗಣಿತ ಪಾಠ ಮಾಡ್ತಿದ್ದವ್ರು. ಯಾಕಂದ್ರೆ ಅಷ್ಟು ಲೋ ಅಂದ್ರೆ ಲೋ ಸ್ಟೂಡೆಂಟ್ ನಾನು. ಎಲ್ಲಿ ಅದೇನೇನೋ ಫಾರ್ಮುಲಾಗಳು, ಏನೇನೋ ವಿಚಿತ್ರ ಕೇಸ್ಗಳದು ನನಗಂತೂ ತಲೆಗೆ ಹೋಗ್ತಿರ್ಲಿಲ್ಲ. ನನ್ನ 7th ಅಲ್ಲೆಲ್ಲ ಏನ್ ವಿಶೇಷ ಅಂತ ಅಂದ್ರೆ, ನನ್ನ ನೋಟ್ಸ್ ಎಲ್ಲ ಬಂದು ಗಂಗಾಧರ್ ಅಂತ ಇದ್ದ, ಅವನೇ ಬರ್ಕೊಡ್ತಿದ್ದಿದ್ದು. ನನ್ನ ನೋಟ್ಸ್ ಎಲ್ಲ ಅವನ ಕೈಲೇ ಬರ್ಸ್ತಿದ್ದೆ. ಪಾಪ ಅವನು ಬರ್ಕೊಡುವ, ಇಲ್ಲ ಅಂದ್ರೆ ಅವ್ನು ನೋಟ್ಸ್ ಇಸ್ಕೊಂಡು ಬರ್ಕೊಡುವೆ. ಆ ಥರ ಎಲ್ಲ ಮಾಡಿದ್ದೀವಿ ನಾವು. ಯಾಕಂದ್ರೆ ನಾವು ಓದೋದ್ರಲ್ಲಂತೂ ತುಂಬಾನೇ ಡಲ್ಲು. ಅಂದ್ರೂ ಕಷ್ಟಪಟ್ಟು ಹೆಂಗೋ ಓದಿದ್ವಿ. ಆದ್ರೆ ಇವ್ರ ಲೈಫಲ್ಲಂತೂ ಇವ್ರದಂತೂ ಜಾಲಿ. ಹೊಡಿಯೋಂಗಿಲ್ಲ, ಹೊಡೆದ್ರೆ ಕೇಸು, ಮುಟ್ಟಿದ್ರೆ ಕೇಸು. ಸಾಕು ಅಪ್ಪ ಅಮ್ಮ ಸಾಕು, ಹೊಡೆದ್ರೆ ನಮ್ಮ ಇದ್ರಲ್ಲಿ 4 ಖರೀದಿ ಹಾಕೊಂಡು ಅನ್ನೋರು. ಈಗ ಇವ್ರ ಏನಾರು ಮುಟ್ಬಿಟ್ರೆ ಸಾಕು, ನಮ್ಮ ಅಪ್ಪನ್ ಕರ್ಕ ಬರ್ತೀನಿ ಅಂತ ಟೀಚರ್ಗೆ ವಾರ್ನ್ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಬೇಕಾದ್ರೆ. ಹಾಗೆ ನಮ್ ಜಮೀನು ಇದು ನೋಡಿ, ಪಪ್ಪಾಯ ತಿನ್ನೋಣ ಬನ್ನಿ. ಮಚ್ಚ ಏನ್ ವಿಶೇಷ ಗೊತ್ತಾ?
ಈಗ ಹೇಳ್ತೀನಿ ಆಮೇಲೆ. ಇದ್ ಕಿತ್ಕೋ ಹಣ್ಣಾಗಿರೋದ್ ಕಿತ್ಕೊಳ. ಇಲ್ಲಿ ಬಾರಲ್ಲ, ಅದ್ ಕೊಟ್ಟೆ ಬಾರ ಇಲ್ಲಿ. ಹಾಗೆ ಇದು ಬಂದು ನಮ್ಮ ಜಮೀನಲ್ಲಿ ಬೆಳೆದಂತಹ ಪಪಾಯ. ಇವತ್ತು ಪಪಾಯ ಕತೆ ಮುಗಿಸ್ತೀವಿ. ಚಾಕು ಬೇರೆ ಇಲ್ಲ, ಹೆಂಗ್ ತಿನ್ನೋದು ನೋಡಿ. ಇಲ್ಲಿ ಬಿದ್ದ ತಕ್ಷಣ ಎಲ್ಲ ಪಚ್ಕ ಆಗ್ಬಿಟ್ಟಿದೆ, ಎಲ್ಲ ಒಳಗೋಗ್ಬಿಟ್ಟಿದೆ. ಎಲ್ಲ ಒಳಗೋಗ್ಬಿಟ್ಟು ಸ್ವಾಮಿ ತರ ಆಗ್ಬಿಟ್ಟಿದೆ, ಮೆತ್ತಗೆ ಆಗ್ಬಿಟ್ಟಿದೆ. ಈ ತೊಟ್ಟಿಲಂತೂ ಯಾವಾಗ್ಲೂ ನೀರಿರುತ್ತೆ. ಯಾಕೆ ಅಂದ್ರೆ ಇದಕ್ಕೊಂದು ರೀಸನ್ ಇದೆ. ಇದು ಬಂದು ನಮ್ಮ ಜಮೀನಿನಲ್ಲಿ ಬರುವಂತಹ ಪ್ರಾಣಿ ಪಕ್ಷಿಗಳಿಗೆ ಈ ಬೇಸಿಗೆ ಟೈಮ್ನಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ. ಅದರಿಂದಾಗಿ ಈ ಒಂದು ತೊಟ್ಟಿ ಯಾವಾಗ್ಲೂ ತುಂಬದಾಗೆ ಇರುತ್ತೆ. ಹಾಗೆ ನಮ್ಮ ಹಸು ಕರುಗಳಿಗೂ ಕೂಡ ಇದು ನೀರು. ಹಾಗೆ ನೋಡಿ ಪರಂಗಿ ಹಣ್ಣು. ಮಚಾ ತಗೊಳ್ಳೋ, ನಾನೇ ತಿಂತೀನಿ. ಅಯ್ಯೋ ಬಿದ್ದೆ ಹೋಯ್ತು. Chetna Mahamani. Let it glow forever and ever. Thank you, dear dignitaries. Kindly take your seats for further events.